ತರ್ಕದ ಪ್ರಕಾರ ನೋಡಿದ್ರೆ ಅತ್ಯಂತ ಕಠಿಣ ಬಾಲ್ಯ, ಆರ್ಥಿಕ ಮುಗ್ಗಟ್ಟು, ಆಮೇಲೆ ವರ್ಣಭೇದ ನೀತಿಯನ್ನ ಎದುರಿಸಿದ ವ್ಯಕ್ತಿ ಸಮಾಜವನ್ನ ದ್ವೇಷಿಸಬೇಕು ಅಥವಾ ಕನಿಷ್ಠ ಪಕ್ಷ ಒಂದು ತರಹ ನಿರಾಶಾವಾದಿ ಆಗಿರಬೇಕು. ಆದ್ರೆ ವೆಕ್ಸ್ಕಿಂಗ್ ಅನ್ನ ಯುವಕ ಇದೇ ಕರಾಳ ಅನುಭವಗಳನ್ನ ಬಳಸಿ ಗುಡ್ ವೈಬ್ಸ್ ಗುಡ್ ಲೈಫ್ ಅನ್ನೋ ಜಾಗತಿಕ ಬೆಸ್ಟ್ ಸೆಲ್ಲರ್ ಪುಸ್ತಕವನ್ನ ಬರೆದ್ರು. ಹೌದು, ಇದು ನಿಜಕ್ಕೂ ಆಶ್ಚರ್ಯ ತರುವಂತಹ ವಿಷಯ. ಖಂಡಿತ. ಸೊ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಕೇವಲ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚಿಸಿ ಎನ್ನುವ ಮೇಲ್ಮೈಯನ್ನ ದಾಟಿ ನಮ್ಮ ಆಂತರಿಕ ಸ್ಥಿತಿ ಹೇಗೆ ಭೌತಿಕ ವಾಸ್ತವವನ್ನ ಬದಲಾಯಿಸುತ್ತೆ ಅನ್ನೋದರ ಹಿಂದಿನ ನೈಜ ಕಾರ್ಯವಿಧಾನವನ್ನ ನಾವು ಅನ್ವೇಷಿಸ್ತಾ ಇದ್ದೀವಿ. ಖಂಡಿತವಾಗಿಯೂ. ವೆಕ್ಸ್ಕಿಂಗ್ ಅವರ ಕಥೆಯ ಹಿಂದಿನ ವಾಸ್ತವವನ್ನು ನಾವು ಸ್ವಲ್ಪ ಗಮನಿಸಿದರೆ ಈ ಪುಸ್ತಕದ ಮೌಲ್ಯ ಮತ್ತಷ್ಟು ಸ್ಪಷ್ಟವಾಗುತ್ತೆ ನಮಗೆ. ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ತಂದೆಯ ಸಾವು, ವಾಸಿಸಲು ಸೂಕ್ತ ಮನೆಯಿಲ್ಲದೆ ಬೀದಿಗೆ ಬೀಳುವ ಪರಿಸ್ಥಿತಿ, ಮತ್ತೆ ಬೆಳೆಯುವ ಹಂತದಲ್ಲಿ ನಿರಂತರವಾಗಿ ಬೆದರಿಸುವಿಕೆಗೆ ಅಂದ್ರೆ ಬುಲ್ಲಿಯಿಂಗ್ಗೆ ತುತ್ತಾದ ದಿನಗಳು. ಓಹ್, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಆಘಾತಗಳು? ಹೌದು, ಇಷ್ಟೆಲ್ಲ ಆಘಾತಗಳಿದ್ರೂ ಅವರು ಸಮಾಜ ನನಗೆ ಅನ್ಯಾಯ ಮಾಡಿದೆ ಅಂತ ಮೂಲೆಯಲ್ಲಿ ಕೂತ್ಕೊಳ್ಳಿಲ್ಲ. ಬದಲಾಗಿ ಕೆಲವ್ರು ಮಾತ್ರ ಇಷ್ಟೆಲ್ಲ ಕಷ್ಟಗಳ ನಡುವೆ ಭರವಸೆ ಇಟ್ಟುಕೊಳ್ಳೋದು ಹೇಗೆ, ಮತ್ತೆ ಕೆಲವ್ರು ಮಾತ್ರ ಸಕಾರಾತ್ಮಕ ಅವಕಾಶಗಳನ್ನು ಆಕರ್ಷಿಸುವುದು ಹೇಗೆ ಅನ್ನೋ ಮೂಲಭೂತ ಪ್ರಶ್ನೆಗಳನ್ನ ಎತ್ತಿದ್ರು. ಅದೇ ಅಲ್ವಾ ವಿಶೇಷ. ಅಂದ್ರೆ ಕಷ್ಟ ಬಂದಾಗ ಕುಗ್ಗಿ ಹೋಗೋದು ಸಹಜ, ಆದ್ರೆ ಆ ಕಷ್ಟನೇ ಒಂದು ಪಾಠ ಆಗಿ ತಗೊಂಡಿದ್ದು. ಕರೆಕ್ಟ್. ಈ ಪುಸ್ತಕವು ಪ್ರಾಚೀನ ತತ್ವಜ್ಞಾನ ಮತ್ತು ಆಧುನಿಕ ಮನೋವಿಜ್ಞಾನದ ಅತ್ಯುತ್ತಮ ಸಮ್ಮಿಲನವಾಗಿ ಹೊರಹೊಮ್ಮಿರುವುದು ಇದೇ ಕಾರಣಕ್ಕೆ. ಇದು ಬರೀ ಗಾಳಿಯಲ್ಲಿ ಮಾತಾಡೋ ವಿಷಯಗಳಲ್ಲ. ನಿಜ. ನಮ್ಗೆಲ್ಲರಿಗೂ ಆ ಎನರ್ಜಿ ಮತ್ತು ವೈಬ್ಸ್ ಅನ್ನೋ ಪದಗಳು ಈಗ ಬಹಳ ಪರಿಚಿತ. ಇತ್ತೀಚಿನ ದಿನಗಳಲ್ಲಿ ಇವುಗಳನ್ನ ಒಂದ್ ರೀತಿಯ ಟ್ರೆಂಡ್ ಆಗಿ ಕ್ಯಾಶುವಲ್ ಆಗಿ ಬಳಸ್ತಾ ಇದೀವಿ. ಹೌದು, ಎಲ್ಲದಕ್ಕೂ ವೈಬ್ಸ್ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಾರೆ ಜನ. ಎಕ್ಸಾಕ್ಟ್ಲಿ. ಆದ್ರೆ ಕಿಂಗ್ ಅವರು ಈ ಶಬ್ದಗಳನ್ನ ಕೇವಲ ಒಂದು ಆಧ್ಯಾತ್ಮಿಕ ಪರಿಕಲ್ಪನೆಯಾಗಿ ನೋಡದೆ ಪ್ರಾಯೋಗಿಕವಾಗಿ ವಿವರಿಸ್ತಾರೆ. ಪ್ರತಿಯೊಂದು ಆಲೋಚನೆ ಮತ್ತು ಭಾವನೆಗೂ ಒಂದು ಕಂಪನ ಅಂದ್ರೆ ವೈಬ್ರೇಷನ್ ಇರುತ್ತೆ ಅಂತ ಪುಸ್ತಕ ಹೇಳುತ್ತೆ. ಹೌದು, ಇದು ವಿಜ್ಞಾನಕ್ಕೂ ಸಂಬಂಧಪಟ್ಟ ವಿಷಯ. ಎದ್ನತೆ ಅಥವಾ ಪ್ರೀತಿಯಂತಹ ಭಾವನೆಗಳು ನಮ್ಮ ಶಕ್ತಿಯನ್ನ ವಿಸ್ತರಿಸ್ತವೆ ಮತ್ತು ಭಯ ಅಥವಾ ಕೋಪ ನಮ್ಮನ್ನ ಸಂಕುಚಿತಗೊಳಿಸ್ತವೆ. ಇದರ ಹಿಂದಿನ ವಿಜ್ಞಾನವನ್ನ ನಾವು ಗಮನಿಸಿದ್ರೆ ಇದು ನಮ್ಮ ನರಮಂಡಲದ ಮೇಲೆ ಅಂದ್ರೆ ನರ್ವಸ್ ಸಿಸ್ಟಮ್ ಮೇಲಾಗುವ ಪ್ರಭಾವಕ್ಕೆ ನೇರವಾಗಿ ಕನೆಕ್ಟ್ ಆಗಿದೆ ಅನಿಸುತ್ತೆ ಅಲ್ವಾ? ನೀವು ಹೇಳಿದ್ದು 100% ಸತ್ಯ. ಅದರ ಹಿಂದಿನ ಮನೋವೈಜ್ಞಾನಿಕ ಪ್ರಕ್ರಿಯೆ ಬಹಳ ಸ್ಪಷ್ಟವಾಗಿದೆ. ನೋಡಿ, ನಾವು ಭಯ, ಕೋಪ ಅಥವಾ ಅಸೂಯೆಯಲ್ಲಿದ್ದಾಗ ನಮ್ಮ ದೇಹವು ಆ ಫೈಟ್ ಆರ್ ಫ್ಲೈಟ್ ಸ್ಥಿತಿಗೆ ಹೋಗುತ್ತೆ. ಅಂದ್ರೆ ಬರೀ ಸರ್ವೈವಲ್ ಮೋಡ್. ಹೌದು, ಸರ್ವೈವಲ್ ಮೋಡ್. ನಮ್ಮ ಮೆದುಳಿನ ತಾರ್ಕಿಕ ಭಾಗ, ಆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಏನ್ ಹೇಳ್ತೀವಿ, ಅದು ಕೆಲಸ ಮಾಡೋದನ್ನ ನಿಲ್ಸಿ ಕೇವಲ ಬದುಕುಳಿಯುವ ಕಡೆಗಷ್ಟೇ ಗಮನ ಹರಿಸುತ್ತೆ. ಇದನ್ನೇ ಶಕ್ತಿ ಸಂಕುಚಿತಗೊಳ್ಳುವುದು ಅನ್ನೋದು. ನಮ್ಮ ದೃಷ್ಟಿಕೋನ ಕಿರಿದಾಗುತ್ತೆ. ಅಂದ್ರೆ ನಮ್ಗೆ ಬೇರೆ ದಾರಿಗಳೇ ಕಾಣೋದಿಲ್ಲ ಆ ಟೈಮಲ್ಲಿ. ಕರೆಕ್ಟ್. ಆದರೆ ನಾವು ಕೃತಜ್ಞತೆ ಅಥವಾ ಪ್ರೀತಿಯಲ್ಲಿದ್ದಾಗ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಸಕ್ರಿಯಗೊಂಡು ನಾವು ಹೆಚ್ಚು ಸೃಜನಶೀಲವಾಗಿ ಯೋಚಿಸಲು ಸಾಧ್ಯವಾಗುತ್ತೆ. ಲೇಖಕರು ನಕಾರಾತ್ಮಕ ಭಾವನೆಗಳನ್ನ ಬಲವಂತವಾದಿ ಹತ್ತಿಕ್ಕಬಾರದು ಅಂತ ಎಚ್ಚರಿಸೋದು ಇದೇ ಕಾರಣಕ್ಕೆ. ಹತ್ತಿಕ್ಕಬಾರ್ದು. ನಾರ್ಮಲ್ ಆಗಿ ನಾವು ಕೋಪ ಬಂದ್ರೆ ಅದನ್ನ ಕಂಟ್ರೋಲ್ ಮಾಡಿ ಬಚ್ಚಿಡೋಕೆ ಟ್ರೈ ಮಾಡ್ತೀವಿ. ಅದೇ ನಾವು ಮಾಡೋ ತಪ್ಪು. ಆ ಭಾವನೆಗಳನ್ನ ಹತ್ತಿಕ್ಕುವುದುಮೆಂದರೆ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿರುವ ಎಚ್ಚರಿಕೆಯ ದೀಪವನ್ನ ಒಡೆದು ಹಾಕಿ ಇಂಜಿನ್ ಸಮಸ್ಯೆಯನ್ನ ನಿರ್ಲಕ್ಷಿಸಿದಂತೆ. ಆ ಭಾವನೆಗಳ ಬಗ್ಗೆ ಅರಿವು ಮೂಡಿಸಿಕೊಳ್ಳುವುದು ಮೊದಲ ಹೆಜ್ಜೆ. ವಾವ್, ಆ ಕಾರಿನ ಉದಾಹರಣೆ ಬಹಳ ಚೆನ್ನಾಗಿದೆ. ಈ ಭಾವನಾತ್ಮಕ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲು ನಾವೊಂದು ದೈನಂದಿನ ಉದಾಹರಣೆಯನ್ನ ತೆಗೆದುಕೊಳ್ಬಹುದು. ನಮ್ಮ ಭಾವನಾತ್ಮಕ ಸ್ಥಿತಿಯು ಒಂದು ರೇಡಿಯೋ ಫ್ರೀಕ್ವೆನ್ಸಿ ಇದ್ದಂತೆ. ಖಂಡಿತ, ರೇಡಿಯೋ ಫ್ರೀಕ್ವೆನ್ಸಿ. ನಾವು ದುಃಖದ ಹಾಡುಗಳು ಬರುವ ಚಾನೆಲ್ ಟ್ಯೂನ್ ಮಾಡ್ಕೊಂಡು ಅದರಲ್ಲಿ ಸಂತೋಷದ ಸಂಗೀತ ಬರಬೇಕು ಅಂತ ನಿರೀಕ್ಷಿಸಲು ಸಾಧ್ಯವಿಲ್ಲ ಅಲ್ವಾ? ನಾವು ಕೇಳಲು ಬಯಸುವ ಸಂಗೀತಕ್ಕೆ ತಕ್ಕಂತೆ ಆ ಡಯಲ್ ಅನ್ನ ತಿರುಗಿಸ್ಬೇಕು. ಹೌದು, ಆ ಡಯಲ್ ತಿರುಗಿಸೋದು ನಮ್ ಕೈಯಲ್ಲೇ ಇದೆ. ಎಕ್ಸಾಕ್ಟ್ಲಿ. ಆ ಚಾನೆಲ್ ಬದಲಾಯಿಸುವ ಮೊದಲ ಹೆಜ್ಜೆಯಾಗಿ ಪುಸ್ತಕವು ಸ್ವಯಂ ಪ್ರೀತಿ ಅಥವಾ ಸೆಲ್ಫ್ ಲವ್ ಬಗ್ಗೆ ಹೇಳುತ್ತೆ. ಆದ್ರೆ ಇಲ್ಲಿ ಒಂದು ಸಾಮಾನ್ಯ ಸಂಶಯ ಮೂಡುತ್ತೆ. ಸೆಲ್ಫ್ ಲವ್ ಎಂದ್ರೆ ಕನ್ನಡಿ ಮುಂದೆ ನಿಂತು ನಾನೇ ಶ್ರೇಷ್ಠ ಅಂತ ಜಪಿಸೋದಾ? ಖಂಡಿತ ಅಲ್ಲ. ಅಥವಾ ಸಮಾಜ ಇದನ್ನ ನಾರ್ಸಿಸಿಸಂ ಎನ್ನುತ್ತದಲ್ವಾ? ಅದಕ್ಕೂ ಇದಕ್ಕೂ ಇರುವ ವ್ಯತ್ಯಾಸವೇನು? ನೋಡಿ, ಸ್ವಯಂ ಪ್ರೀತಿಗೂ ನಾರ್ಸಿಸಿಸಂಗೂ ಇರುವ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ನಾರ್ಸಿಸಿಸಂ ಎಂದರೆ ನಾನು ಇತರರಿಗಿಂತ ಶ್ರೇಷ್ಠ ಎಂಬ ಭ್ರಮೆ. ಆದರೆ ಸ್ವಯಂ ಪ್ರೀತಿ ಎಂದರೆ
ಇತರರೊಡನೆ ಹೋಲಿಕೆ ಮಾಡಿಕೊಳ್ಳದೆ ನಮ್ಮ ನ್ಯೂನತೆಗಳೊಂದಿಗೆ ನಮ್ಮನ್ನು ನಾವು ಒಪ್ಪಿಕೊಳ್ಳುವುದು. ಅಂದ್ರೆ ನಮ್ಮ ತಪ್ಪುಗಳನ್ನು ಕೂಡ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಹೌದು. ನಾವು ಸಾಮಾನ್ಯವಾಗಿ ಸಮಾಜದಿಂದ, ನಮ್ಮ ಸುತ್ತಮುತ್ತಲಿನ ಜನರಿಂದ ಮನ್ನಣೆ ಸಿಗಬೇಕು ಅಂತ ನಿರಂತರವಾಗಿ ಹುಡುಕ್ತಿರ್ತೇವೆ, ವ್ಯಾಲಿಡೇಷನ್ಗಾಗಿ. ಆದರೆ ನಮ್ಮೊಳಗೆ ಒಂದು ಭದ್ರವಾದ ಅಡಿಪಾಯವಿಲ್ಲದಿದ್ರೆ ಹೊರಗಿನಿಂದ ಎಷ್ಟು ಪ್ರಶಂಸೆ ಸಿಕ್ಕರೂ ಅದು ಸೋರುತ್ತಿರುವ ಮಡಕೆಗೆ ನೀರು ತುಂಬಿದಂತೆ. ಓ, ಸೋರುತ್ತಿರುವ ಮಡಕೆ ಎಷ್ಟೇ ನೀರಾಕಿದ್ರೂ ಖಾಲಿ ಆಗುತ್ತೆ. ಕರೆಕ್ಟ್. ಸ್ವಯಂ ಪ್ರೀತಿಯೆಂದ್ರೆ ನಮ್ಮ ದೈನಂದಿನ ಅಭ್ಯಾಸಗಳು. ಅಂದ್ರೆ ನಾವು ನಮ್ಮೊಂದಿಗೆ ಕರುಣೆಯಿಂದ ಹೇಗೆ ಮಾತನಾಡಿಕೊಳ್ಳುತ್ತೇವೆ, ನಮ್ಮ ತಪ್ಪುಗಳನ್ನು ನಾವು ಹೇಗೆ ಕ್ಷಮಿಸುತ್ತೇವೆ ಎಂಬುದು. ನಾವು ನಮ್ಮನ್ನ ಪ್ರೀತಿಸಲು ಪ್ರಾರಂಭಿಸಿದಾಗ ನಮ್ಮ ಮೌಲ್ಯವನ್ನ ನಿರ್ಧರಿಸಲು ನಾವು ಇತರರನ್ನ ಅವಲಂಬಿಸುವ ಅವಶ್ಯಕತೆ ಇರುವುದಿಲ್ಲ. ಇದು ಬಹಳ ಆಳವಾದ ವಿಷಯ. ಸೊ, ಆ ರೇಡಿಯೋ ಚಾನೆಲ್ ಬದಲಾಯಿಸುವ ರಿಮೋಟ್ ಕಂಟ್ರೋಲ್ ಎಂದ್ರೆ ನಮ್ಮ ಮನಸ್ಸು. ಮನಸ್ಸು ನಿರಂತರವಾಗಿ ಆಲೋಚನೆಗಳನ್ನ ಉತ್ಪಾದಿಸುವ ಒಂದು ಕಾರ್ಖಾನೆ ಇದ್ದಂತೆ ಅಲ್ವಾ? ಹೌದು. ಅದು ಯಾವತ್ತೂ ನಿಲ್ಲೋದೇ ಇಲ್ಲ. ಆದರೆ ಆ ಎಲ್ಲ ಆಲೋಚನೆಗಳು ಸತ್ಯವಲ್ಲ ಎಂಬುದನ್ನ ಒಪ್ಪಿಕೊಳ್ಳುವುದು ನಮಗೆಲ್ಲ ಕಷ್ಟ. ನಮ್ಮ ಮನಸ್ಸಿನಲ್ಲಿ ಮೂಡುವ ಪ್ರತಿಯೊಂದು ಆಲೋಚನೆಯನ್ನೂ ನಾವು ಸತ್ಯ ಅಂತ ನಂಬಿಬಿಡ್ತೇವೆ. ಅದೇ ನಮ್ಮ ಬಹುದೊಡ್ಡ ತಪ್ಪು. ಉದಾಹರಣೆಗೆ 5 ವರ್ಷಗಳ ಹಿಂದಿನ ಯಾವುದೋ ಒಂದು ಮುಜುಗರದ ಘಟನೆಯನ್ನ ನೆನಪಿಸಿಕೊಂಡಾಗ ಈಗಲೂ ನಮ್ಮ ಹೃದಯ ಬಡಿತ ವೇಗವಾಗುತ್ತೆ. ಅಂದ್ರೆ ಆಲೋಚನೆಗಳು ಕೇವಲ ಗಾಳಿಯಲ್ಲ, ಅವು ನಮ್ಮ ದೇಹದಲ್ಲಿ ಭೌತಿಕ ಪ್ರತಿಕ್ರಿಯೆಗಳನ್ನ ಹುಟ್ಟುಹಾಕ್ತವೆ. ಖಂಡಿತ. ನಮ್ಮ ಮೆದುಳು ಹಿಂದಿನ ಅನುಭವಗಳ ಆಧಾರದ ಮೇಲೆ ಭವಿಷ್ಯವನ್ನ ಊಹಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇರುತ್ತದೆ. ಅವು ಆ ಹಿಂದಿನ ಭಯ ಮತ್ತು ಸಮಾಜ ನಮ್ಮ ಮೇಲೆ ಹೇರಿದ ನಂಬಿಕೆಗಳಿಂದ ಪ್ರಭಾವಿತವಾಗಿರುತ್ತವೆ. ಅಂದ್ರೆ ನಾವು ಪಾಸ್ಟಿಂದ ಆಪರೇಟ್ ಮಾಡ್ತಾ ಇರ್ತೀವಿ. ಹೌದು. ಅದಕ್ಕಾಗಿಯೇ ಮಾನಸಿಕ ಅರಿವು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ಆಲೋಚನೆಗಳು ಬಂದ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡುವ ಬದಲು ಒಂದು ಕ್ಷಣ ನಿಂತು, ಈ ಆಲೋಚನೆ ನನಗೆ ಸಹಾಯ ಮಾಡುತ್ತಿದೆಯೇ, ಅಥವಾ ಇದು ವಾಸ್ತವವೇ, ಅಥವಾ ನನ್ನ ಹಳೆಯ ಭಯವೇ ಅಂತ ಪ್ರಶ್ನಿಸಿಕೊಳ್ಬೇಕು. ಜಸ್ಟ್ ಒಂದು ಪಾಸ್ ಕೊಡಬೇಕು. ಕರೆಕ್ಟ್. ನಮ್ಮ ಆಲೋಚನೆಗಳನ್ನ ಪ್ರಜ್ಞಾಪೂರ್ವಕವಾಗಿ ವಿಶ್ಲೇಷಿಸಲು ಕಲಿತಾಗ ಆಕರ್ಷಣೆಯ ನಿಯಮದ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ನೈಜ ತತ್ವಗಳು ನಮಗೆ ಅರ್ಥವಾಗಲು ಪ್ರಾರಂಭಿಸುತ್ತವೆ. ಇಲ್ಲಿ ನಾನು ಆಕರ್ಷಣೆಯ ನಿಯಮದ ಬಗ್ಗೆಯೇ ಒಂದು ಪ್ರಶ್ನೆ ಎತ್ತಬೇಕಿದೆ. ಲಾ ಆಫ್ ಅಟ್ರಾಕ್ಷನ್ ಅಂದ ತಕ್ಷಣ ಜನರಿಗೆ ದಿ ಸೀಕ್ರೆಟ್ನಂತಹ ಪುಸ್ತಕಗಳ ನೆನಪಾಗುತ್ತೆ. ಹೌದು, ಅದು ತುಂಬಾ ಫೇಮಸ್ ಆಗಿತ್ತು. ಅಂದ್ರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಂಡು ಒಂದು ಐಷಾರಾಮಿ ಕಾರ್ ಬೇಕು ಅಂತ ಆಲೋಚಿಸಿದ್ರೆ ಅದು ತಾನಾಗಿ ನಮ್ಮ ಗ್ಯಾರೇಜ್ಗೆ ಬಂದು ನಿಲ್ಲುತ್ತೆ ಎನ್ನುವ ಕಾಲ್ಪನಿಕ ಮ್ಯಾಜಿಕ್ ಅಂತ ಬಹಳಷ್ಟು ಜನರು ಸಂಶಯ ವ್ಯಕ್ತಪಡಿಸ್ತಾರೆ. ಅದೊಂದು ದೊಡ್ಡ ತಪ್ಪು ಕಲ್ಪನೆ. ಇದು ನಿಜಕ್ಕೂ ಕೆಲ್ಸ ಮಾಡುತ್ತಾ? ಯಶಸ್ವಿಯಾದವರನ್ನ ನೋಡಿ ಜನರು ಕೇವಲ ಅದೃಷ್ಟ ಅಂತ ಕರೆಯುವರ ವಾದಕ್ಕೆ ಈ ಪುಸ್ತಕದ ಸ್ಪಷ್ಟನೆ ಏನು? ಈ ಸಂಶಯ ಬರೋದು ಸಹಜ. ಯಾಕೆಂದ್ರೆ ಆಕರ್ಷಣೀಯ ನಿಯಮವನ್ನ ಬಹಳಷ್ಟು ಕಡೆ ಅತಿರಂಜಿತವಾಗಿ ಬಿಂಬಿಸಲಾಗಿದೆ. ಕೇವಲ ಕುಳಿತುಕೊಂಡು ಯಶಸ್ಸಿಗಾಗಿ ಹಾರೈಸಿದ್ರೆ ಏನೂ ಆಗೋದಿಲ್ಲ ಅಂತ ವೆಕ್ಸ್ಕಿಂಗ್ ಸ್ಪಷ್ಟಪಡಿಸ್ತಾರೆ. ಆಕ್ಷನ್ ಇಲ್ದೇ ಏನೂ ಇಲ್ಲ. ಹೌದು. ಇದರ ಹಿಂದಿರುವ ವೈಜ್ಞಾನಿಕ ಕಾರ್ಯವಿಧಾನವನ್ನ ಅರ್ಥಮಾಡ್ಕೊಳ್ಬೇಕು. ನಮ್ಮ ಮೆದುಳಿನಲ್ಲಿ ರೆಟಿಕ್ಯುಲಾರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂದ್ರೆ RAS ಎಂಬ ಭಾಗವಿರುತ್ತದೆ. ಓ, RAS. ನಾವು ಒಂದು ನಿರ್ದಿಷ್ಟ ಗುರಿಯ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿದಾಗ ನಮ್ಮ ಸುತ್ತಮುತ್ತಲಿನ ಅವಕಾಶಗಳನ್ನು ಗುರುತಿಸಲು ಮೆದುಳು ಹೆಚ್ಚು ಚುರುಕಾಗತ್ತೆ. ಉದಾಹರಣೆಗೆ, ನಾವೆಲ್ಲರೂ ಯಾವುದಾದ್ರೂ ಒಂದು ಕೆಂಪು ಬಣ್ಣದ ಕಾರು ಖರೀದಿಸಬೇಕು ಅಂತ ನಿರ್ಧರಿಸಿದ ತಕ್ಷಣ ರಸ್ತೆಯಲ್ಲಿ ಎಲ್ಲೆಡೆ ನಮಗೆ ಕೆಂಪು ಕಾರುಗಳೇ ಕಾಣಿಸ್ತವೆ. ಹೌದು, ಇದು ನನಗೂ ಎಷ್ಟೋ ಸಲ ಅನುಭವ ಆಗಿದೆ. ಪ್ರಪಂಚ ರಾತ್ರೋರಾತ್ರಿ ಹೊಸ ಕೆಂಪು ಕಾರುಗಳನ್ನು ಸೃಷ್ಟಿಸಲಿಲ್ಲ ಅಲ್ವಾ? ಬದಲಾಗಿ ನಿಮ್ಮ ಮೆದುಳು ಅವುಗಳನ್ನು ಫಿಲ್ಟರ್ ಮಾಡೋದನ್ನು ನಿಲ್ಲಿಸಿತು. ಇದನ್ನೇ ಪುಸ್ತಕವು 3 ಹಂತಗಳಲ್ಲಿ ವಿವರಿಸುತ್ತೆ: ಸ್ಪಷ್ಟವಾದ ಉದ್ದೇಶ, ಹೊಂದಿಕೆಯಾಗೋ ಭಾವನಾತ್ಮಕ ಶಕ್ತಿ ಮತ್ತು ಅತ್ಯಂತ ಮುಖ್ಯವಾದದ್ದು ನಿರಂತರ ಕ್ರಿಯೆ, ಕನ್ಸಿಸ್ಟೆಂಟ್ ಆಕ್ಷನ್. ಕನ್ಸಿಸ್ಟೆಂಟ್ ಆಕ್ಷನ್ ಅಂದ್ರೆ ಆಲೋಚನೆ, ನಂಬಿಕೆ ಮತ್ತು ನಮ್ಮ ಕೆಲಸ, ಈ 3 ಒಂದೇ ನೇರದಲ್ಲಿ ಸಾಗಬೇಕು, ಒಂದೇ ಲೈನಲ್ಲಿರಬೇಕು. ನಾವು ಯಶಸ್ಸನ್ನ ಬಯಸ್ತಾ ಒಳಗೆ ವಿಫಲತೆಯ ಭಯವನ್ನ ಇಟ್ಕೊಂಡು ಯಾವುದೇ ಪ್ರಯತ್ನ ಮಾಡದಿದ್ರೆ ಆಂತರಿಕ ಘರ್ಷಣೆ ಏರ್ಪಡುತ್ತೆ, ಫ್ರಿಕ್ಷನ್ ಆಗುತ್ತೆ. ಹೌದು, ಎನರ್ಜಿಯಲ್ಲಿ ಬ್ಲಾಕ್ ಆಗುತ್ತೆ. ಈ 3 ಒಂದೇ ದಿಕ್ಕಿನಲ್ಲಿ ಸಾಗಿದಾಗ ಮಾತ್ರ ಅವಕಾಶಗಳು ನಮ್ಮೆದುರು ತೆರೆದುಕೊಳ್ಳುತ್ತವೆ. ಹೊರಗಿನಿಂದ ನೋಡುವವರಿಗೆ ಅದು ಅದೃಷ್ಟದಂತೆ ಕಾಣಬಹುದು, ಆದ್ರೆ ವಾಸ್ತವದಲ್ಲಿ ಅದು ನಾವು ಸೃಷ್ಟಿಸಿದ ಆಂತರಿಕ ಹೊಂದಾಣಿಕೆ ಅಲ್ವಾ? ಖಂಡಿತ, ಇಂಟರ್ನಲ್ ಅಲೈನ್ಮೆಂಟ್ ಅದು. ಆದ್ರೆ ನಮ್ಮ ಗುರಿ ಮತ್ತು ಕ್ರಿಯೆಗಳು ಒಂದೇ ದಿಕ್ಕಿನಲ್ಲಿದ್ರೂ ಕೆಲವೊಮ್ಮೆ ನಾವು ಅಂದುಕೊಂಡಷ್ಟು ವೇಗವಾಗಿ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ.
ಇದಕ್ಕೆ ಮುಖ್ಯ ಕಾರಣ ನಾವು ಇನ್ನೂ ಬಗೆಹರಿಸಿಕೊಳ್ಳದ ನಮ್ಮ ಹಿಂದಿನ ನೋವುಗಳು ಮತ್ತು ಆಘಾತಗಳು ಅಂತ ಪುಸ್ತಕ ಹೇಳುತ್ತೆ. ಹೌದು, ಹಳೆಯ ನೋವುಗಳು ನಮ್ಮ ಇಂದಿನ ನಿರ್ಧಾರಗಳ ಮೇಲೆ ಅಗೋಚರ ಪ್ರಭಾವ ಬೀರುತ್ತಲೇ ಇರುತ್ತವೆ. ಆ ಬಾಲ್ಯದ ಗಾಯಗಳು, ಹಳೆಯ ನಿರಾಸೆಗಳು ಮತ್ತು ಇತರರೊಂದಿಗೆ ನಮಗಿರುವ ಅನಾರೋಗ್ಯಕರ ಸಂಬಂಧಗಳನ್ನು ನಾವು ಸರಿಯಾಗಿ ನಿರ್ವಹಿಸದಿದ್ದರೆ ಅವು ನಮ್ಮನ್ನ ಹಿಂದಕ್ಕೆ ಎಳಿತವೆ. ಖಂಡಿತ. ಇದನ್ನ ಅರ್ಥ ಮಾಡ್ಕೊಳ್ಳಲು ನಾವು ಸ್ಮಾರ್ಟ್ಫೋನ್ಗಳ ಉದಾಹರಣೆ ತೆಗೆದುಕೊಳ್ಬೋದು. ಓ, ಹೇಳಿ. ನೋಡಿ, ನಮ್ಮ ಫೋನ್ನಲ್ಲಿ ನಾವು ಒಂದೇ ಒಂದು ಆಪ್ ಬಳಸ್ತಿದ್ರೂ ಬ್ಯಾಕ್ಗ್ರೌಂಡ್ನಲ್ಲಿ 10 ಆಪ್ಗಳು ರನ್ ಆಗ್ತಾ ಇದ್ರೆ ಫೋನ್ನ ರ್ಯಾಮ್ ಖಾಲಿಯಾಗಿ ಬ್ಯಾಟ್ರಿ ಬೇಗ ಡ್ರೈನ್ ಆಗತ್ತೆ. ಹೌದು, ಫೋನ್ ಸ್ಲೋ ಆಗತ್ತೆ. ನಾವು ಯಾವುದೇ ಭಾರೀ ಕೆಲ್ಸ ಮಾಡದಿದ್ರೂ ಫೋನ್ ಹ್ಯಾಂಗ್ ಆಗತ್ತೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಹಳೆಯ ನೋವುಗಳು, ಬಗೆಹರಿಯದ ಸಂಬಂಧಗಳು ಬ್ಯಾಕ್ಗ್ರೌಂಡ್ ಆಪ್ಗಳಂತೆ ರನ್ ಆಗ್ತಾ ಇದ್ರೆ ನಾವು ಎಷ್ಟೇ ಪಾಸಿಟಿವ್ ಆಗಿರಲು ಪ್ರಯತ್ನಿಸಿದ್ರೂ ನಮ್ಮ ಮಾನಸಿಕ ಶಕ್ತಿ ಬೇಗನೆ ಖಾಲಿಯಾಗತ್ತೆ. ಇದು ಅದ್ಭುತವಾದ ಹೋಲಿಕೆ. ಆ ಬ್ಯಾಕ್ಗ್ರೌಂಡ್ ಆಪ್ಗಳನ್ನ ಕ್ಲೋಸ್ ಮಾಡುವುದೇ ಹಿಂದಿನದನ್ನ ಗುಣಪಡಿಸುವ ಪ್ರಕ್ರಿಯೆ. ನಮ್ಮ ಹಿಂದಿನ ಕಹಿ ಘಟನೆಗಳನ್ನ ನಾವು ಕರುಣೆಯಿಂದ ನೋಡಬೇಕು. ನಮ್ಮ ಹಿಂದಿನ ತಪ್ಪುಗಳು ಅಥವಾ ಕಷ್ಟಗಳು ನಮ್ಮನ್ನ ವ್ಯಾಖ್ಯಾನಿಸುವುದಿಲ್ಲ. ಅಂದ್ರೆ ನಮ್ಮ ಪಾಸ್ಟ್ ನಮ್ಮ ಐಡೆಂಟಿಟಿ ಅಲ್ಲ. ಖಂಡಿತ ಅಲ್ಲ. ಬದಲಾಗಿ ಆ ಕಷ್ಟಗಳಿಂದ ನಾವು ಕಲಿತ ಪಾಠಗಳು ನಮ್ಮನ್ನ ಇನ್ನಷ್ಟು ಬಲಪಡಿಸ್ತವೆ. ಈ ಹಳೆಯ ನೋವುಗಳನ್ನ ನಿವಾರಿಸಿದ ನಂತರ ಎದುರಾಗುವ ದೊಡ್ಡ ಸವಾಲೆಂದರೆ ಹೊಸದಾಗಿ ನಮ್ಮ ಜೀವನಕ್ಕೆ ಬರುವ ನಕಾರಾತ್ಮಕತೆಯನ್ನ ತಡೆಯೋದು. ಅದೇ ಅಲ್ಲಿಂದ ಬೌಂಡ್ರಿ ಸ್ಟಾರ್ಟ್ ಆಗುತ್ತೆ. ಹೌದು, ಅಲ್ಲಿ ಗಡಿಗಳನ್ನ ನಿರ್ಮಿಸುವ ಬಗ್ಗೆ ಚರ್ಚೆ ಆರಂಭವಾಗುತ್ತೆ. ಗಡಿಗಳು ಅಥವಾ ಬೌಂಡ್ರೀಸ್ ಬಗ್ಗೆ ಮಾತಾಡುವಾಗ ನಾವು ಇಮೇಲ್ ಸ್ಪ್ಯಾಮ್ ಫಿಲ್ಟರ್ ಬಗ್ಗೆ ಯೋಚಿಸ್ಬೋದು. ಓ, ಇನ್ನೊಂದೊಳ್ಳೆ ಉದಾಹರಣೆ. ನಾವು ನಮ್ಮ ಇನ್ಬಾಕ್ಸ್ಗೆ ಸ್ಪ್ಯಾಮ್ ಫಿಲ್ಟರ್ ಹಾಕಿದ್ದೇವೆ ಅಂದ್ರೆ ನಾವು ಇಂಟರ್ನೆಟ್ ಅನ್ನೇ ದ್ವೇಷಿಸ್ತೇವೆ ಅಥವಾ ಯಾರಿಗೂ ಇಮೇಲ್ ಮಾಡುವುದಿಲ್ಲ ಅಂತ ಅರ್ಥವಲ್ಲ. ಹೌದು, ಅದು ಪ್ರೊಟೆಕ್ಷನ್ಗೋಸ್ಕರ. ಕರೆಕ್ಟ್. ಬರುವ ಪ್ರತಿಯೊಂದು ಕಸದ ಸಂದೇಶವೂ ನಮ್ಮ ಪ್ರೈಮರಿ ಇನ್ಬಾಕ್ಸ್ಗೆ ಬರದಂತೆ, ನಮ್ಮ ಸಮಯ ವ್ಯರ್ಥವಾಗದಂತೆ ತಡೆಯಲು ನಾವು ಆ ಫಿಲ್ಟರ್ ಬಳಸ್ತೇವೆ. ಗಡಿಗಳನ್ನ ಹಾಕುವುದು ಕೂಡ ಅದೇ ರೀತಿ. ಎಕ್ಸಾಕ್ಟ್ಲಿ. ಬೇರೆಯವರು ನಮ್ಮನ್ನ ಹೇಗೆ ನಡೆಸ್ಕೊಳ್ಬೇಕು ಎಂಬುದನ್ನ ನಾವೇ ನಿರ್ಧರಿಸುವುದು. ಆದ್ರೆ ಅನೇಕರು ಗಡಿಗಳನ್ನ ಹಾಕಲು ಭಯಪಡ್ತಾರೆ, ಏಕೆಂದ್ರೆ ಬೇರೆಯವರು ತಮ್ಮನ್ನ ತಿರಸ್ಕರಿಸಬಹುದು ಅನ್ನೋ ಆತಂಕ ಅವರಲ್ಲಿರುತ್ತೆ ಅಲ್ವಾ? ಹೌದು, ತಿರಸ್ಕಾರದ ಭಯ. ಆ ಭಯದಿಂದ ಅನೇಕರು ಅನಾರೋಗ್ಯಕರ ಸಂಬಂಧಗಳಲ್ಲಿಯೇ ಉಳಿದುಕೊಳ್ತಾರೆ. ಬೇರೆಯವರು ನೀಡುವ ಅಗೌರವವನ್ನ ಸುಮ್ಮನೆ ಸಹಿಸ್ಕೊಳ್ತಾರೆ. ಮತ್ತೆ ಈ ಪೀಪಲ್ ಪ್ಲೀಸಿಂಗ್ ಅಭ್ಯಾಸಕ್ಕೆ ಬಲಿಯಾಗ್ತಾರೆ. ಎಲ್ಲರಿಗೂ ಒಳ್ಳೆಯವರಾಗೋಕೆ ಹೋಗಿ ತಮ್ಮನ್ನ ತಾವೇ ಕಳ್ಕೊಳ್ತಾರೆ. ಆದರೆ ಗಡಿಗಳನ್ನ ಹಾಕುವುದು ಎಂದರೆ ಯಾರ ಮೇಲೋ ಆಕ್ರಮಣ ಮಾಡುವುದಲ್ಲ. ಅದು ನಮ್ಮನ್ನ ನಾವು ಗೌರವಿಸಿಕೊಳ್ಳುವ ಒಂದು ಮಾರ್ಗ. ಸ್ಪಷ್ಟವಾದ ಗಡಿಗಳು ನಮ್ಮ ಭಾವನಾತ್ಮಕ ಶಕ್ತಿಯನ್ನ ರಕ್ಷಿಸುತ್ತವೆ. ಆ ಗಡಿಗಳನ್ನ ನಿರ್ಮಿಸಿದ ನಂತರ ನಮ್ಮ ದೈನಂದಿನ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಉಳಿಸ್ಕೊಳ್ಳಲು ಕೃತಜ್ಞತೆ ಅಂದ್ರೆ ಗ್ರ್ಯಾಟಿಟ್ಯೂಡ್ ಬಹಳ ಮುಖ್ಯವಾಗತ್ತೆ. ಹೌದು, ಗ್ರ್ಯಾಟಿಟ್ಯೂಡ್ ಈಸ್ ಕೀ. ನಮಗೆಲ್ಲರಿಗೂ ಕೃತಜ್ಞತೆಯ ಬಗ್ಗೆ ಗೊತ್ತು. ಅದು ಈಗೀಗ ಬಹಳ ಬಳಕೆಯಾಗುತ್ತಿರುವ ಪದ. ಆದ್ರೆ ಕಿಂಗ್ ಅವರ ಪುಸ್ತಕದಲ್ಲಿ ಗಮನ ಸೆಳೆಯುವ ಅಂಶವೆಂದರೆ ಅವರು ಇದನ್ನ ಕೇವಲ ಟ್ಯಾಂಕ್ಸ್ ಹೇಳುವ ಔಪಚಾರಿಕ ಪ್ರಕ್ರಿಯೆಯಾಗಿ ನೋಡದೆ ನಮ್ಮ ಮೆದುಳಿನ ಗಮನವನ್ನ ಮರುಹೊಂದಿಸುವ ಟೂಲ್ ಆಗಿ ನೋಡ್ತಾರೆ. ಹೌದು, ಅದು ಮೈಂಡ್ ಟ್ರೈನಿಂಗ್ ತರ. ನಮ್ಮ ಮೆದುಳು ವಿಕಾಸದ ಹಾದಿಯಲ್ಲಿ ನೆಗೆಟಿವಿಟಿ ಬಯಾಸ್ ಅಂದ್ರೆ ಯಾವಾಗಲೂ ಅಪಾಯ ಅಥವಾ ನಮಗೆ ಒದಗಿರುವ ಅನ್ಯಾಯದ ಕಡೆಗೆ ಹೆಚ್ಚು ಗಮನಹರಿಸುವ ಗುಣವನ್ನ ಬೆಳೆಸ್ಕೊಂಡಿದೆ. ಹೌದು, ವಿಕಾಸದ ದೃಷ್ಟಿಯಿಂದ ನೋಡಿದ್ರೆ ಆ ನೆಗೆಟಿವಿಟಿ ಬಯಾಸ್ ನಮ್ಮನ್ನ ಬದುಕಿಸುವ ತಂತ್ರವಾಗಿತ್ತು. ನಮ್ಮ ಪೂರ್ವಜರು ಸುಂದರವಾದ ಹಣ್ಣಿನ ಗಿಡವನ್ನ ನೆನ್ಪಿಟ್ಟುಕೊಳ್ಳೋದಕ್ಕಿಂತ ಹುಲಿ ಅಡಗಿರುವ ಪೊದೆಯನ್ನ ನೆನ್ಪಿಟ್ಟುಕೊಳ್ಳೋದು ಹೆಚ್ಚು ಮುಖ್ಯವಾಗಿತ್ತು ಅಲ್ವಾ? ಕರೆಕ್ಟ್. ಸರ್ವೈವಲ್ಗೆ ಅದು ಬೇಕಿತ್ತು. ಆದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಆ ಗುಣವೇ ನಮ್ಮನ್ನ ಸದಾ ಅತೃಪ್ತಿಯಲ್ಲಿಡುತ್ತೆ. ಕೃತಜ್ಞತೆಯು ಆ ನೆಗೆಟಿವಿಟಿ ಬಯಾಸನ್ನ ಮುರಿಯುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ ನಿಯಮದಂತೆ ನಾವು ನಿರಂತರವಾಗಿ ಕೃತಜ್ಞತೆಯ ಅಭ್ಯಾಸ ಮಾಡಿದ್ರೆ ನಮ್ಮ ಮೆದುಳು ಸಕಾರಾತ್ಮಕ ಅಂಶಗಳನ್ನು ಗುರುತಿಸುವ ಹೊಸ ನರಮಾರ್ಗಗಳನ್ನ ಅಂದ್ರೆ ನ್ಯೂರಲ್ ಪಾತ್ವೇಸನ್ನ ಸೃಷ್ಟಿಸುತ್ತೆ. ಅಂದ್ರೆ ಫಿಸಿಕಲ್ ಆಗಿ ಬ್ರೈನ್ ಚೇಂಜ್ ಆಗತ್ತೆ. ಹೌದು, ನಮ್ಮ ಗಮನ ಏನಿಲ್ಲ ಎಂಬುದರ ಬದಲು ಈಗಾಗಲೇ ನಮ್ಮಲ್ಲಿ ಇರುವುದರ ಕಡೆಗೆ ತಿರುಗಿದಾಗ ನಮ್ಮ ಭಾವನಾತ್ಮಕ ಶಕ್ತಿ ನಾಟಕೀಯವಾಗಿ ಬದಲಾಗುತ್ತೆ. ಕೃತಜ್ಞತೆಯ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರವು ನಮ್ಮ ಮನಸ್ಥಿತಿಯನ್ನ ರೂಪಿಸುತ್ತೆ ಅಲ್ವಾ? ನಾವು ಯಾರ ಜೊತೆ ಸಮಯ ಕಳೆಯುತ್ತೇವೆ, ಎಂತಹ ಮಾಹಿತಿಯನ್ನ ಸೇವಿಸುತ್ತೇವೆ ಎಂಬುದು ಬಹಳ ಮುಖ್ಯ. ಅದು 100% ನಿಜ. ನಾವು ದಿನವಿಡೀ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಆ ಫಿಲ್ಟರ್ ಮಾಡಿದ ಜೀವನದೊಂದಿಗೆ ನಮ್ಮ ನೈಜ ಜೀವನವನ್ನ ಹೋಲಿಕೆ ಮಾಡಿಕೊಳ್ಳುತ್ತಿದ್ರೆ
ನಾವು ಎಷ್ಟೇ ಕೃತಜ್ಞತಾ ಪುಸ್ತಕಗಳನ್ನ ಬರೆದ್ರೂ ಪ್ರಯೋಜನ ಇಲ್ಲ. ನಮ್ಮ ಪರಿಸರ ನಮ್ಮ ಆಲೋಚನೆಗಳಿಗೆ ಕಚ್ಚಾ ವಸ್ತುಗಳನ್ನ ಒದಗಿಸುತ್ತೆ. ಖಂಡಿತ. ನಕಾರಾತ್ಮಕ ವಾತಾವರಣದಲ್ಲಿದ್ರೆ ನಮ್ಮ ಭಾವನಾತ್ಮಕ ಸ್ಥಿತಿಯೂ ಭಾರವಾಗುತ್ತೆ. ಆದ್ರಿಂದ ಸ್ಫೂರ್ತಿದಾಯಕ ಸ್ನೇಹಿತರು, ಓದುವ ಪುಸ್ತಕಗಳು ಮತ್ತು ಬೆಂಬಲ ನೀಡುವ ಸಮುದಾಯವನ್ನ ಪ್ರಜ್ಞಾಪೂರ್ವಕವಾಗಿ ಆರಿಸಿಕೊಳ್ಳಬೇಕು. ಹೌದು, ಅದೊಂದು ಚಾಯ್ಸ್ ಆಗಿರಬೇಕು. ಹಾಗೆಯೇ ಆಂತರಿಕ ಬದಲಾವಣೆ ತಕ್ಷಣ ಆಗುವುದಿಲ್ಲ ಎಂಬುದನ್ನ ಲೇಖಕರು ನೆನಪಿಸ್ತಾರೆ. ಆಂತರಿಕ ಬದಲಾವಣೆ ಎಂಬುದು ಮಣ್ಣಿನಲ್ಲಿ ಬೀಜ ಬಿತ್ತಿದ ಹಾಗೆ. ಮಣ್ಣಿನ ಪೋಷಿಸಿ ನೀರು ಹಾಕಿದಾಗ ಕಾಲಾನಂತರದಲ್ಲಿ ಅದು ಬೆಳೆಯುತ್ತೆ. ನೈಸರ್ಗಿಕ ಪ್ರಕ್ರಿಯೆಗಳನ್ನು ನಾವು ವೇಗಗೊಳಿಸಲು ಸಾಧ್ಯವಿಲ್ಲ. ಆದ್ರೆ ಇಂದಿನ ಈ ತ್ವರಿತ ಫಲಿತಾಂಶಗಳ ಯುಗದಲ್ಲಿ, ಅಂದ್ರೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಜಗತ್ತಿನಲ್ಲಿ, ನಾವು ಬಹಳ ಅಸಹನೆ ಹೊಂದಿದ್ದೇವೆ. ಹೌದು, ಎಲ್ಲವೂ ಫಾಸ್ಟಾಗಿ ಆಗ್ಬೇಕು ನಮ್ಗೆ. 10 ನಿಮಿಷದಲ್ಲಿ ಫುಡ್ ಡೆಲಿವರಿ ಆಗ್ಬೇಕು, ತಕ್ಷಣ ಯಶಸ್ಸು ಸಿಗ್ಬೇಕು ಎನ್ನುವಾಗ ಇಷ್ಟೊಂದು ದೀರ್ಘಾವಧಿಯ ತಾಳ್ಮೆಯನ್ನ ಕಾಪಾಡಿಕೊಳ್ಳುವುದು ಒಂದು ದೊಡ್ಡ ಸವಾಲು ಅಲ್ವಾ? ಹೌದು, ಸವಾಲೆ. ಆದ್ರೆ ತಾಳ್ಮೆಯೆಂದರೆ ಕೇವಲ ಕೈಕಟ್ಟಿ ಕಾಯುವುದಲ್ಲ. ಕಾಯುವಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ಆ ಪ್ರಕ್ರಿಯೆಯನ್ನ ನಾವು ಹೇಗೆ ಸ್ವೀಕರಿಸ್ತೇವೆ ಎಂಬುದು ಮುಖ್ಯ. ಪ್ರಕ್ರಿಯೆಯನ್ನ ಆನಂದಿಸುವುದೇ ನಿಜವಾದ ಬೆಳವಣಿಗೆ. ಅಂದ್ರೆ ಜರ್ನಿ ಇಸ್ ದ ಡೆಸ್ಟಿನೇಷನ್ ತರ. ಕರೆಕ್ಟ್. ಈ ಎಲ್ಲಾ ಅಭ್ಯಾಸಗಳ ಅಂದ್ರೆ ಸ್ವಯಂ ಪ್ರೀತಿ, ಗಡಿಗಳ ನಿರ್ಮಾಣ, ಕೃತಜ್ಞತೆ ಮತ್ತು ತಾಳ್ಮೆ, ಇವುಗಳ ಅಂತಿಮ ಗುರಿ ನೈಜತೆ ಅಥವಾ ಅಥೆಂಟಿಸಿಟಿ. ಆಥೆಂಟಿಸಿಟಿ, ನೈಜತೆ ಬಗ್ಗೆ ಮಾತ್ನಾಡುವಾಗ ಇಂದಿನ ಡಿಜಿಟಲ್ ಯುಗದಲ್ಲಿ ಅದರ ಅರ್ಥವೇ ಬದಲಾಗಿರುವಂತೆ ಕಾಣುತ್ತೆ. ನಾವೆಲ್ಲರೂ ಸಮಾಜದ ನಿರೀಕ್ಷೆಗಳಿಗೆ ತಕ್ಕಂತೆ ಕೆಲ್ಸದ ಸ್ಥಳದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಪಡೆಯಲು ಒಂದಲ್ಲ ಒಂದು ರೀತಿಯ ನಕಲಿ ಮುಖವಾಡಗಳನ್ನ ಧರಿಸಿಯೇ ಇರ್ತೇವೆ. ಹೌದು, ಅದೊಂದು ದಿನನಿತ್ಯದ ಆಟ ಆಗೋಗಿದೆ. ಆದ್ರೆ ಈ ನಕಲಿ ಮುಖವಾಡಗಳನ್ನ ಕಾಪಾಡ್ಕೊಳ್ಳೋದೇ ನಮ್ಮ ಹೆಚ್ಚಿನ ಶಕ್ತಿಯನ್ನ ಹೀರ್ಹಾಕುತ್ತೆ ಅಲ್ವಾ? ಖಂಡಿತ. ನಾವು ದೈಹಿಕ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಅಲ್ಲದ ವ್ಯಕ್ತಿಯಂತೆ ನಟಿಸುವಾಗ ನಮ್ಮ ಭಾವನಾತ್ಮಕ ಶಕ್ತಿ ಅತಿ ವೇಗವಾಗಿ ಕರಗುತ್ತೆ. ನೈಜತೆ ಎಂದ್ರೆ ಸಮಾಜದ ನಿರೀಕ್ಷೆಗಳಿಗಾಗಿ ನಮ್ಮ ನೈಜ ಮೌಲ್ಯಗಳನ್ನ ಮತ್ತು ಆಸಕ್ತಿಗಳನ್ನ ಬಲಿಕೊಡದಿರೋದು. ನಮ್ಮ ಒರಿಜಿನಲ್ ಸೆಲ್ಫ್ ಅನ್ನ ಉಳಿಸ್ಕೊಳ್ಳೋದು. ಹೌದು. ನಾವು ಯಾವಾಗ ನಮ್ಮ ನೈಜತೆಯಲ್ಲಿ ಯಾವುದೇ ಮುಖವಾಡಗಳಿಲ್ಲದೆ ಬದುಕ್ತೇವೆಯೋ ಆಗ ನಮ್ಮ ಶಕ್ತಿ ಹಗುರವಾಗುತ್ತೆ. ಯಾವುದೇ ಅಭದ್ರತೆಗಳಿಲ್ಲದ ಅಪಾರವಾದ ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳೆಯುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಮೂಲ ಸಂದೇಶವನ್ನ ನಾವು ಬಹಳ ವಿಸ್ತಾರವಾದ ದೃಷ್ಟಿಕೋನದಿಂದ ನೋಡ್ಬೋದು. ಇದು ಕೇವಲ ಯಾವಾಗ್ಲೂ ನಗುತ್ತಾ ಎಲ್ಲವನ್ನೂ ಸಕಾರಾತ್ಮಕವಾಗಿ ನೋಡುವುದರ ಬಗ್ಗೆ ಮಾತ್ರವಲ್ಲ. ಹೌದು, ಟಾಕ್ಸಿಕ್ ಪಾಸಿಟಿವಿಟಿ ಅಲ್ಲ ಇದು. ಇದು ಭಾವನಾತ್ಮಕ ಜವಾಬ್ದಾರಿಯ ಅಂದ್ರೆ ಇಮೋಷನಲ್ ರೆಸ್ಪಾನ್ಸಿಬಿಲಿಟಿನ ಬಗ್ಗೆ ಇರೋ ವಿಷಯ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನ ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ. ಬೇರೆಯವರು ನಮ್ಮೊಂದಿಗೆ ಹೇಗೆ ನಡೆದುಕೊಳ್ತಾರೆ ಅಥವಾ ನೈಸರ್ಗಿಕವಾಗಿ ಏನೆಲ್ಲ ಅಡೆತಡೆಗಳು ಬರ್ತವೆ ಎಂಬುದು ನಮ್ಮ ಕೈಯಲ್ಲಿಲ್ಲ. ಹೌದು, ಅದೆಲ್ಲ ಔಟ್ಸೈಡ್ ಕಂಟ್ರೋಲ್. ಆದ್ರೆ ಆ ಘಟನೆಗೆ ನಾವು ನೀಡುವ ಪ್ರತಿಕ್ರಿಯೆಯನ್ನ ನಾವು ಖಂಡಿತವಾಗಿಯೂ ನಿಯಂತ್ರಿಸಬಹುದು. ಆ ಪ್ರತಿಕ್ರಿಯೆಯೇ ಪ್ರಪಂಚದ ಬಗ್ಗೆ ನಮ್ಮ ಮುಂದಿನ ಅನುಭವವನ್ನ ರೂಪಿಸುತ್ತೆ. ಪುಸ್ತಕದ ಅಂತಿಮ ಭಾಗದಲ್ಲಿ ಹೇಳುವಂತೆ, ಆಲೋಚನೆ, ಭಾವನೆ, ಮೌಲ್ಯ ಮತ್ತು ಕ್ರಿಯೆಗಳ ನಡುವಿನ ಹೊಂದಾಣಿಕೆಯೇ ಅರ್ಥಪೂರ್ಣ ಜೀವನ. ಯಾವಾಗ ನಾವು ನಮ್ಮನ್ನ ಕರುಣೆಯಿಂದ ಕಾಣಲು ಪ್ರಾರಂಭಿಸುತ್ತೇವೆಯೋ ಆಗ ಜೀವನ ಬದಲಾಗುತ್ತೆ. ವಾವ್, ಬ್ಯೂಟಿಫುಲ್. ಸ್ವಯಂ ಪ್ರೀತಿಯು ಅನುಮಾನಗಳನ್ನು ದೂರ ಮಾಡಿದಾಗ, ಕೃತಜ್ಞತೆಯು ದೂರುಗಳನ್ನು ಬದಲಾಯಿಸಿದಾಗ, ಉತ್ತಮ ಸ್ಪಂದನೆಯು ಉತ್ತಮ ಜೀವನವನ್ನು ಸೃಷ್ಟಿಸುತ್ತೆ. ಗುಡ್ ವೈಬ್ಸ್ ಕ್ರಿಯೇಟ್ಸ್ ಗುಡ್ ಲೈಫ್. ಮತ್ತು ವೈಯಕ್ತಿಕ ಮಟ್ಟದಲ್ಲಿ ನಾವು ಗುಣಮುಖರಾಗುವಾಗ ನಮ್ಮ ಆಂತರಿಕ ಬದಲಾವಣೆ ನಮ್ಮ ಸುತ್ತಮುತ್ತಲಿನವರನ್ನು ಗುಣಪಡಿಸಲು ಪ್ರಾರಂಭಿಸುತ್ತೆ. ಇದು ನಮ್ಮ ಇಂದಿನ ಚರ್ಚೆಯ ಅಂತಿಮ ಮತ್ತು ಅತ್ಯಂತ ಪ್ರಬಲವಾದ ಆಲೋಚನೆಯಾಗಿದೆ. ನಮ್ಮ ಆಂತರಿಕ ಕಂಪನವು ಕೇವಲ ನಮ್ಮ ಜೀವನವನ್ನ ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತಲಿನವರ ಮೇಲೆ ಹೇಗೆ ಅಗೋಚರ ಪ್ರಭಾವ ಬೀರುತ್ತಿರಬಹುದು ಅಂತ ಒಮ್ಮೆ ಯೋಚಿಸಿ. ಹೌದು, ರಿಪಲ್ ಎಫೆಕ್ಟ್ ತರಹ. ಒಬ್ಬ ವ್ಯಕ್ತಿಯ ಆಳವಾದ ಸಕಾರಾತ್ಮಕ ಶಕ್ತಿಯು ಒಂದು ಕೋಣೆಯ ವಾತಾವರಣವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದ್ದರೆ, ನಮ್ಮೆಲ್ಲರ ಸಾಮೂಹಿಕ ಆಂತರಿಕ ಬದಲಾವಣೆಯು ಇಡೀ ಪ್ರಪಂಚದ ದಿಕ್ಕನ್ನೇ ಬದಲಾಯಿಸಬಹುದಲ್ಲವೇ? ಖಂಡಿತವಾಗಿಯೂ. ನಿಮ್ಮ ಆಂತರಿಕ ನಕ್ಷೆ ಸರಿಯಾಗಿದ್ದರೆ ಹೊರಗಿನ ಪರಿಸ್ಥಿತಿ ಎಷ್ಟೇ ಕಷ್ಟಕರವಾಗಿದ್ದರೂ ನೀವು ಖಂಡಿತವಾಗಿಯೂ ಒಂದು ಸುಂದರವಾದ ವಾಸ್ತವವನ್ನ ನಿರ್ಮಿಸಬಹುದು. ಈ ಶಕ್ತಿಶಾಲಿ ಸಾಧ್ಯತೆಯ ಬಗ್ಗೆ ಒಮ್ಮೆ ಆಲೋಚಿಸಿ.